ರೀ, ಅಂತೂ ಅಂಗಡಿನಾಗೆ ಒಳ್ಳೆ ಬಿಸ್ನೆಸ್ ಆಗ್ತೈತೆ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ಯಾರ್ರೀ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾವ್ರ ನಮ್ಮ ಅಂಗಡಿನಲ್ಲಿ ಅಂತ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾವ್ರಾ? ಎಲ್ರಿ ಅವರು? ಇನ್ನೂ ಬಂದಿಲ್ಲ. ಇನ್ನೂ ಒಂದು ಅರ್ಧ ಗಂಟೆ ಬೇಕು ಬರಕ್ಕೆ. ನೋಡೆ ಇನ್ನ ಸೀರೆ ಬಿಸ್ನೆಸ್ ಎಲ್ಲಾನು ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾನು ಹೇಳಿದ್ನಲ್ಲ ಇನ್ನೊಂದು ಅಂಗಡಿ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು, ಆದಷ್ಟು ಬೇಗ ಇನ್ನೊಂದು ಅಂಗಡಿನ ಓಪನ್ ಮಾಡೋಣ. ಎಲ್ಲ ಮಾಡ್ಬಿಟ್ಟು ಇನ್ನೂ ಚೆನ್ನಾಗಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡು ಹೋಗೋಣ. ಹ್ಞೂನ್ರಿ, ನಾನು ಹಂಗೆ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ಇಲ್ಲ ಅಂತಂದ್ರೆ ಆಗ್ತೈತಾ ಹೇಳಿ? ಒಂದು ಒಳ್ಳೆ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಅಂತೂ ಮಾಡ್ಕೋಬೇಕು ನಾವಂತೂ. ಹಾ, ಸದ್ಯ ಇನ್ನೂ ಒಂದು ಬೇರೆ ಬೇರೆ ಲೊಕೇಶನಾಗೆಲ್ಲ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ರೀ. ಮಾಡೋಣ ಬಿಡಿ, ಇನ್ನೂ ಒಂದು 4-5 ಲೊಕೇಶನ್ ನೋಡ್ಕೊಂಡು ಒಂದು 4-5 ಲೊಕೇಶನಾಗ ನೀಟಾಗಿ ಮಾಡೋಣ. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸರ್. ಏನ್ ಮಾತಾಡ್ಬೇಕು? ಏನ್ ಮಾತಾಡ್ಬೇಕು ಹೇಳು? ನಿನ್ನ ಕೆಲಸಕ್ಕೆ ಇಟ್ಕೊಂಡ್ರದೆ ಇನ್ನೊಂದು ದಂಡ ಇಲ್ಲಿ. ಏನೋ ಆ ಶಾರದಿ ಹೇಳಿದ್ಲು ಅಂತ ಹೇಳ್ಬಿಟ್ಟು ನಿನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ದುಡ್ಡು ಇಟ್ಕೊಂಡು ನೀನು ಈಚೆ ಕಡೆಗೆ ಆಗ್ತಾ ಇದ್ದೆ. ನಮ್ಮ ಅಂಗಡಿಗಾಗ ಬಿಸ್ನೆಸ್ ಎಲ್ಲನೂ ಹಾಳು ಮಾಡೋದೇನೇನೆ ನೀನು. ನಮ್ಮ ಅಂಗಡಿಗೆ ಅಷ್ಟು ಬಿಸ್ನೆಸ್ ಆಗೋ ಬಿಸ್ನೆಸ್ನ ಹಾಳು ಮಾಡ್ಬಿಟ್ಟಿದ್ಯಾ ನೀನಂತೂ. ಹೋಗಿ ಬಿಲ್ ಗಿಲ್ ಎಲ್ಲ ತಗೊಂಡ್ಬಿಟ್ಟು ಬಾ. ಬಿಲ್ ಎಲ್ಲ ಗೊತ್ತಾಗಬೇಕಲ್ಲ ನನಗೂ ಎಷ್ಟೆಷ್ಟು ಆಯ್ತು ಅಂತ. ನನ್ನ ಹೆಂಡತಿಗೆ ಪ್ರತಿಯೊಂದು ಬಿಲ್ಲು ಒಪ್ಸೋ. ಈಗ ನನ್ನ ಹೆಂಡತಿ ಲೆಕ್ಕಾಚಾರ ಮಾಡಕ್ಕೆ ಅಂತಾನೆ ಬಂದವಳೆ. ಸರ್, ಬಿಲ್ಲೆಲ್ಲ ನೆಟ್ಗಿರಕ್ಕೆ ಸಾಧ್ಯನೇ ಇಲ್ಲ. ಆ ಶಾರದಿ ಮಗಳು ಇಬ್ಬರು ಸೇರ್ಕೊಂಡು ಸುಮ್ಮನೆ ಸುಮಾರು ಸೀರೆನ ಹೊಡೆದ್ಬಿಟ್ಟವ್ರೆ ಸರ್. ಸುಮಾರು ಸೀರೆ ಎಲ್ಲ ಇಲ್ಲಿಂದ ಹೊರಟೋಗ್ಬಿಟ್ಟವೆ. ಏನೂ ಇದೇ ಇಲ್ಲ, ಎಲ್ಲ ಸುಮಾರು ಸೀರೆಗಳೆಲ್ಲ ನಾನು ಕದ್ಕೊಂಡು ಹೋಗ್ಬಿಟ್ಟು ಮಾರ್ಕೊಂಡು ಹೊರಗಡೆ ಎಲ್ಲ ಮಾರ್ತಾವ್ರೆ ಸರ್. ತುಂಬ ನಿಮಗೆ ಲಾಸ್ ಮಾಡ್ತಾವ್ರೆ. ನನ್ನ ಮಾತು ನಂಬಿ ಸರ್ ನೀವು. ಏನು ಚೆನ್ನಾಗಿ ಬಿಸ್ನೆಸ್ ಮಾಡ್ತೀರಾ ಅವ್ರ ಮೇಲೆ ನೀನು ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಸುಳ್ಳು ಪುರ್ಕಿ. ಯಾಕೆ ನಿನ್ನ ಕೆಲ್ಸಕ್ಕೆ ಪಾಪ ಇಟ್ಕ ಅಂತ ಹೇಳಿದ್ದೇನೆ ಅವರು. ನಿನ್ನ ಕೆಲಸಕ್ಕೆ ಸೇರಿಸಿದ್ದೇನೆ ಅವರು. ಅಂಥದ್ರಲ್ಲಿ ಅವ್ರ ಮೇಲೆ ನೀನು ಗೂಬೆ ಕೂರಿಸ್ಕೊಂಡು ಅವ್ರ ಮೇಲೆ ಇದು ಮಾಡ್ತೀಯ ನೀನು? ಹಾ, ನಿನ್ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಅವ್ರ ಬಗ್ಗೆ ಮಾತಾಡಿದ್ರೆ ಮೈ ಉರ್ದೋಗ್ಬಿಡ್ತದೆ ಅಷ್ಟೇ ನನಗೆ. ಸುಮ್ಮನೆ ನಿನ್ನ ಕೆಲಸ ಏನಾಯ್ತು ಅದು ನೋಡ್ಕೊ ಹೋಗು. ಸುಮ್ಮನೆ ಮನೆ ಕಡೆ ಕಷ್ಟ ಕೆಲಸದಿಂದ ಯಾಕೆ ತೆಗ್ದಾಕ್ಬೇಕು ನಿನ್ನ ಅಂತ ಬಾಯಿ ಮುಚ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಯಾವಾಗೋ ಜುಟ್ಟು ಇಟ್ಕೊಂಡು ತೆಗೆದು ಈಚೆ ಕಡೆಗೆ ಹಾಕ್ಬಿಡ್ತಾ ಇದ್ದೆ. ಒಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಂದೇನು ಅಂತ ನೀನು ಯೋಚನೆ ಮಾಡು. ಕಂಡರ ಅಂಗಡಿ ಕಳಿಸ್ತೀಯ, ನಮ್ಮ ಅಂಗಡಿಗೆ ಬಂದಿರೋ ಕಸ್ಟಮರ್ಸ್ನೆಲ್ಲನೂ. ಹಾ ರೀ, ಯಾಕೆ ರೇಗಾಡ್ತಿದ್ದೀರಾ? ಯಾರಾದ್ರೂ ಒಬ್ರು ಏನಾದ್ರೂ ಹೇಳಿದ್ರೆ ಕೇಳಬೇಕು ತಾನೇ? ಕೇಳ್ದಿದ್ದಂಗೆ ಸುಮ್ಮನೆ ಯಾಕೆ ಈ ಥರ ಮಾತಾಡ್ತೀರಾ? ಈಗ ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳಿ, ಏನಾಯ್ತು? ಸರ್, ನೀವು ನನ್ನ ಮಾತು ನಂಬಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಅದಕ್ಕೇನೆ ಮಾತಾಡೋದೆಲ್ಲ ವಿಡಿಯೋ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಸರ್. ನೋಡಿ ವಿಡಿಯೋನ. ಏನ್ ವಿಡಿಯೋ ಇದು? ಇವಳು ಯಾರು? ನೋಡಿ ಸರ್, ನೀವೇನೇ ನಾನೇನಾದ್ರು ತಪ್ಪು ಮಾಡಿದ್ದೀನಿ, ನಾನೇನಾದ್ರು ಸುಳ್ಳು ಹೇಳಿದ್ದೀನಿ ಅನ್ನೋದಾದ್ರೆ ನೀವೇ ಒಂದ್ಸಲ ನೋಡಿ. ನಾನು ಯಾಕೆ ಸರ್ ಸುಳ್ಳು ಹೇಳಿ ನಿಮಗೆ ಉಂಡ್ ಮನೆಗೆ 2 ಕಣ್ಣ ಬಗಿಲಿ? ನಿಮ್ಮಿಂದನೇ ನನ್ನ ಜೀವನ ನಡೀತಿರೋದು ಸರ್. ನನಗೆ ನನ್ನ ಜೀವನ ಎಲ್ಲ ನಡೀತಿರೋದನ್ನು ನಿಮ್ಮಿಂದನೇ. ನಾನು ಯಾಕೆ ಸರ್ ಸುಳ್ಳು ಹೇಳಿ? ನಿಮ್ಗೇನು ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇನೇ ನಿಜ ಹೇಳ್ತಾ ಇದ್ದೀನಿ. ನೋಡಿ, ನಿಮಗೋಸ್ಕರ ರಜಾ ಹಾಕೊಂಡೇನೆ ಎಲ್ಲ ಸರ್ಚ್ ಮಾಡಿ ನೋಡಿ ಸರ್. ಇವಳಿಗೆ ಅಂತ ಸುಮಾರು ಸೀರೆಗಳನ್ನ ಒತ್ತೊತ್ತು ಕಳಿಸ್ಬಿಟ್ಟವ್ರೆ ಸರ್. ಈಗ 10 ರೂಪಾಯಿಂದೂ ಬಿಲ್ ಹಾಕಿಲ್ಲ ಸರ್. ಎಲ್ಲ ಸೀರೆನೂ ಪುಕ್ಸಟ್ಟೆ ಸರ್. ಏನ್ರಿ ಇದು? ಏನಿದು? ಇವರು ಹೇಳ್ತಿರೋದೆಲ್ಲ ನಿಜನಾ? ಏನಿದು? ಇಷ್ಟೊಂದೆಲ್ಲ ನಾನು ಇದು ಮಾಡೋರೆ ಅಂತಂದ್ರೆ ಏನರ್ಥ? ಇವಳು ಹೇಳ್ತಾಳಲ್ಲ ಸೀರೆ ಎಲ್ಲ ಕೊಡ್ತಾ ಇದ್ರು ತಗೊಂಡು ಹೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ರೀ, ನಮ್ಮ ಅಂಗಡಿಗೆ ತುಂಬ ಲಾಸ್ ಆಗ್ತಾ ಇದೆ. ನೀವು ನೋಡ್ರೆ ತುಂಬ ಲಾಭ ಬರ್ತಾ ಇದೆ. ಅವ್ರು ಆ ಥರ ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರು ಈ ಥರ ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರು ಈ ಲೆವೆಲ್ಲು ಆ ಲೆವೆಲ್ಲು ಈ ಲೆವೆಲ್ಲು ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಹಿಂಗೆ. ಏನಾಗೈತೆ ಅಂತ ಹೇಳಿ. ನೋಡಿ ಎಷ್ಟೆಲ್ಲ ಲಾಸ್ ಆಗಿದೆ ನಮಗೆ. ಸುಮಾರು ಸೀರೆ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಈಗ ನಾವೇನು ಮಾಡಬೇಕು? ಪೊಲೀಸರು ಕಂಪ್ಲೇಂಟ್ ಕೊಡಬೇಕು. ಇಷ್ಟೊಂದೆಲ್ಲ ಮೋಸ ಮಾಡಿರೋಣ ಪೊಲೀಸ್ ಕಂಪ್ಲೇಂಟ್ ಕೊಡ್ದಂಗೆ ಇನ್ನೇನು ಮಾಡಬೇಕು ಹೇಳಿ? ಚುಟ್ಟಿಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹಾಕ್ಸೋಣ. ಅಯ್ಯೋ ಮನ್ಯಾಳಿಕ್ಲಾ, ನನಗೇನೇನೆ ಮೋಸ ಮಾಡಿಬಿಟ್ರಿ ಅಲ್ವಾ? ನನ್ನ ಹತ್ರನೇ ಬಿಸ್ನೆಸ್ ಮಾಡ್ತೀನಿ ಅಂತ ಬಿಸ್ನೆಸ್ ಮಾಡೋ ನಾಟಕ ಆಡ್ಬಿಟ್ಟು ನನಗೇನೇನೆ ಸುಮಾರು ಮೋಸ ಮಾಡಿಬಿಟ್ರು ಎಲ್ಲನೂ. ಸುಮಾರು ಅಂದರೆ ಸುಮಾರು ಮೋಸ. ಎಂಥ ಕಂತ್ರಿ ಪಚಾರಿ ಇರಬೇಡ ಇವ್ರಂತೂ. ನನಗೆ ಇಷ್ಟೊಂದೆಲ್ಲ ನಾಮ ಹಾಕಿ ಇಷ್ಟೊಂದೆಲ್ಲ ಮೋಸ ಮಾಡವ್ರ? ನನಗಂತೂ ನಂಬಕ್ಕೆ ಆಗ್ತಿಲ್ಲ ಇಷ್ಟೊಂದೆಲ್ಲ ಮೋಸ ಮಾಡ್ತಾವ್ರೆ ಅಂತ ಕೇಳಕ್ಕೆ. ಅಪ್ಪಬ್ಬಬ್ಬ. ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಇವ್ರನ್ನ ಮಾತ್ರ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು. ರೀ, ಪೊಲೀಸರಿಗೆ ಒಪ್ಸೋದಲ್ಲ. ಪೊಲೀಸರಿಗೆ ಒಪ್ಸಿದ್ರೆ ಏನು ಬರಲ್ಲ ಅನಿಸುತ್ತೆ. ನಮ್ಮ ದುಡ್ಡನ್ನ ವಸೂಲಿ ಮಾಡಲೇಬೇಕು. ಅದೆಷ್ಟು ಸೀರೆ ಖರ್ಚು ಮಾಡೋರೋ ಅಷ್ಟು ದುಡ್ಡು ನಮಗೆ ಬಂದೇ ಬರಬೇಕು. ಇಲ್ಲ ಅಂತಂದರೆ ನನಗಂತೂ ಸಹಿಸೋಕ್ಕಾಗಲ್ಲ. ಪೊಲೀಸರಿಗೆ ಒಪ್ಸಿ ಅವ್ರು 4 ಬಿಗಿದ್ರೂ ನಮಗೇನು ಪ್ರಯೋಜನ ಇಲ್ಲ. ನಮ್ಮ ದುಡ್ಡು ನಮ್ಗೆ ವಾಪಸ್ ಬರೋದು ಯಾವಾಗ? ನಮ್ಮ ದುಡ್ಡು ನಮ್ಗೆ ವಾಪಸ್ ಬರಬೇಕು ಅಷ್ಟೇನೆ. ಬರೋ ತನಕ ನಂಗೆ ಸಮಾಧಾನ ಇಲ್ಲ. ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಮ್ಮ ಅಂಗಡಿನಾಗ ಅದೆಷ್ಟು ಸೀರೆ ಕತ್ಕೊಂಡು ಹೋಗೋರೋ ಪ್ರತಿಯೊಂದು ಲೆಕ್ಕ ಹಾಕಿ 1 ರೂಪಾಯಿ ಬಿಡ್ದಿದ್ದಂಗೆ ಮನೆ ಹತ್ರ ದುಡ್ಡು ತಗೊಂಡು ಬರ್ಬೇಕು ನೀವು ಅಷ್ಟೇನೆ. ಇಲ್ಲ ಅಂದರೆ ನಾನು ನಿಮಗೆ ಸುಮ್ಮನೆ ಬಿಡಲ್ಲ. ಯಾರೋ ಹುಡುಗಿ ಅಲ್ಲಿ ಕಿಸ್ಕೊಂಡು ಹೇಳಿದ್ಲು ಅಂತ ಹೇಳಿದ ತಕ್ಷಣ ಎಲ್ಲ ಬಿಟ್ಬಿಟ್ರಾ ನೀವು? ನಿಮ್ಗೇನು ತಲೆಗೆಲ್ಲ ಕೆಟ್ಟಿಲ್ಲ ತಾನೆ ನಿಮಗೆ? ಅವ್ಳು ಕಿಸ್ಕೊಂಡು ಹೇಳಿದ್ಲಂತೆ ನಾನು ಹಂಗೆ ಬಿಸ್ನೆಸ್ ಮಾಡ್ತೀನಿ ಹಿಂಗೆ ಬಿಸ್ನೆಸ್ ಮಾಡ್ತೀನಿ ಅಂತ. ನೀನು ಅದನ್ನ ನಂಬ್ಕೊಂಡು ಬಿಟ್ಬಿಟ್ಟಂತೆ. ಇದು ಯಾವ ಸೀಮೆ ಲೆಕ್ಕ ಅಂತ? ನೀನೇನು ತಲೆ ಕೆಡಿಸ್ಕೋಬೇಡ. ಅವ್ರಿಬ್ರು ನಾನು ನೋಡ್ಕೊತೀನಿ. ಅವ್ರು ಬರಲಿ ಸರಿಯಾಗಿ. ನಾನೇ 4 ಜುಟ್ಟು ಹಿಡ್ಕೊಂಡು ಬಿಗಿತೀನಿ ಅವ್ರಿಬ್ರಿಗೂ ಸರಿಯಾಗಿ. ನನಗೆ ಬರ್ತಿರೋ ಸಿಟ್ಟಿಗೆ ಲಾಭ ಎಷ್ಟು ಬಂದೈತೋ ಅದ್ರ 2ರಷ್ಟು ಲಾಸ್ ಮಾಡ್ಬಿಟ್ರಲ್ಲ ನನಗೆ. ನಾನೇನು ಎಲ್ಲ ಲಾಭ ತಂದವ್ರೆ ಅಂತ ಇನ್ನೂ ಇರ್ಸ್ಕೊಂಡಿದ್ದೀನಿ. ಈ ಮಗಿನ ಮೇಲೆ ಎಲ್ಲ ಸುಳ್ಳು ಹೇಳ್ಬಿಟ್ಟು ಸುಮ್ಮನೆ ನನಗೆಲ್ಲ ನಾಮ ಹಾಕ್ಬಿಟ್ರು. ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ. ಮನೆ ಹತ್ರ ಹೋಗು, ನಾನೆಲ್ಲ ನೋಡ್ಕೊತೀನಿ. ಮುಚ್ಚಿ ಬೈನ ಕಂಡಿದ್ದೀನಿ. ಯಾರಾದ್ರೂ ನೌರಾಗಿ ಮಾತಾಡ್ಬಿಟ್ರೆ ಎಲ್ಲ ಒಳ್ಳೆಯರಾಗೋಗ್ಬಿಡ್ತಾರಲ್ವ ನಿಮಗೆ? ನೌರಾಗಿ ಮಾತಾಡ್ಬೇಕು ನಿಮ್ಗೆ ಏನಿದ್ರು. ನನಗೆ ಅದೆಲ್ಲ ಬೇಕಿಲ್ಲ. ನನಗೇನಿದ್ರು ಅವ್ರು ಬರಬೇಕು, ನಾನು ಹಾಕೊಂಡು ರುಬ್ಬೇಕು. ಅವಾಗೇ ನನಗೆ ಸಮಾಧಾನ. ಅಲ್ಲಿ ತನಕ ನನಗೆ ಸಮಾಧಾನನೇ ಆಗಲ್ಲ. ಬಾಯಿ ಮುಚ್ಕೊಂಡಿರಿ ನೀವು. ಇಷ್ಟೆಲ್ಲ ಲಾಸ್ ಮಾಡೋರೆ. ಅಂಗಡಿಯಿಂದ ಸೀರೆ ಎತ್ಕೊಂಡು ಹೋಗ್ತಾವ್ರೆ. ಏನ್ರಿ ಮಾಡ್ತಾ ಇದ್ದೀರಾ? CC ಕ್ಯಾಮ್ರಾ ಏನ್ರಿ ಆಯಿತು?
ಸಿ ಸಿ ಕ್ಯಾಮ್ರಾ ಎಲ್ಲ ಇರ್ಬೇಕಿತ್ತಾನೆ. ಮೇಡಮ್ ಅವ್ರು ಕಸ್ಟಮರ್ ತರ ಬರ್ತಾರೆ, ಕಸ್ಟಮರೇ ಸೀರೆ ಕೊಂಡ್ಕೊಂಡು ಎತ್ಕೊಂಡು ಹೋಗ್ತಾರೇನೋ ಅನ್ನೋ ತರ ಎತ್ಕೊಂಡು ಹೋಗ್ತಾರೆ ಮೇಡಮ್. ಅದೆಲ್ಲ ಅಷ್ಟು ಈಸಿಯಾಗಿ ಸುಲಭವಾಗಿ ಎಲ್ಲ ಗೊತ್ತಾಗಲ್ಲ ಮೇಡಮ್. ಹಿಂಗ್ ಬರ್ತಾರೆ ಹಂಗೆ ಹೋಗ್ತಾರೆ, ಹಿಂಗ್ ಬರ್ತಾರೆ ಹಂಗೆ ಹೋಗ್ತಾರೆ, ಸ್ವಲ್ಪನೂ ಗೊತ್ತಾಗಲ್ಲ ಮೇಡಮ್ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ತರನೇ ಆಕ್ಟಿಂಗ್ ಮಾಡ್ತಾರೆ ಮೇಡಮ್. ದುಡ್ಡು ಅಷ್ಟೇ ಮೇಡಮ್, ಕೊಡ್ತಾರೇನೋ ಅನ್ನಂಗೆ ಅವ್ರ ದುಡ್ಡು ಅವರವರೇ ಎಕ್ಸ್ಚೇಂಜ್ ಮಾಡ್ಕೋತಾರೆ ಮೇಡಮ್. ಸಿ ಸಿ ಕ್ಯಾಮ್ರಾದಲ್ಲೂ ಅದೇ ಥರನೇ ತೋರಿಸುತ್ತೆ. ಬಿಲ್ಲಿಂಗ್ ಮಾಡಬೇಕಾದ್ರೆ ಇವರೇ ಸುಮ್ಮನೆ ಅವ್ರು ಬಿಲ್ಲಿಂಗ್ ಅವ್ರಿಗೆ ಹೇಳೋದೇ ಇಲ್ಲ. ಹ್ಞೂ ಈ ಕಡೆ ಅಂಗಡಿನಾಗ ನಾನು ಮಾಡಿಸಿದ್ದೀನಿ, ಆ ಕಡೆ ಅಂಗಡಿನಾಗ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಸುಳ್ಳು ಹೇಳ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಾರೆ ಮೇಡಮ್. ಇದೇ ಥರ ತುಂಬ ದಿನದಿಂದ ನಡೆದೈತೆ ಮೇಡಮ್. ಆದರೆ ನಾನು ಸರ್ಗೆ ಹೇಳಕ್ಕೆ ಹೋದ್ರೆ ಅವ್ರು ನನ್ನ ಮೇಲೆ ಹಾಕ್ಕೊಟ್ಬಿಟ್ಟು ತುಂಬ ಜಗಳ ತಂದಿಕ್ಬಿಟ್ರು ಮೇಡಮ್. ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟೆ, ನನಗದ್ರ ಸವಾಸನೇ ಬೇಡ ಅಂತೇಳಿ. ಮೇಡಮ್ ನೋಡಿ, ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಗ್ಯಾರಂಟಿ ಅವ್ರ ಅಂಗಡಿ ಎಲ್ಲ ಮುಳುಗಿಸಿ ಇವ್ರಿಗೆಲ್ಲ ತಿರುಪ್ತಿ ನಾಮ ಹಾಕ್ಬಿಟ್ಟು ಒಂದೇ ಸಲ ಹೋಗ್ಬಿಡ್ತಾರೆ. ಸರ್ ಈಗಾದರೂ ಅರ್ಥ ಆಯ್ತು ತಾನೆ ನಂದೇನು ತಪ್ಪಿಲ್ಲ ಅಂತ. ದೇವ್ರಣೆ, ನಾನು ಯಾವ ಕಸ್ಟಮರ್ನು ಬೇರೆ ಅಂಗಡಿ ಕಳಿಸಿಲ್ಲ ಸರ್. ಸರಿ ಕಣಮ್ಮ, ನಂದೇ ತಪ್ಪಾಯ್ತು. ಆ ಮನೆಯಾಳಿಗಳು ಮಾತು ಕೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ತಗೊಳಮ್ಮ, ತಗ. ಅವ್ರು ಬರ್ತಾರಲ್ಲ, ಇವತ್ತೈತೆ ಅವ್ರಿಗೆ ಸರಿಯಾಗಿ ಮಾಡ್ತೀನಿ. ನೀನು ಕೆಲಸ ನೋಡ್ಕೊ ಹೋಗು. ಇನ್ಮೇಲೆ ಇಡೀ ಅಂಗಡಿ ಜವಾಬ್ದಾರಿ ಎಲ್ಲನೂ ನಿಂದೇನೆ. ಇನ್ನು ಇಡೀ ಅಂಗಡಿ ನೀನೇ ನೋಡ್ಕೊತೀಯ, ನೀನೇ ಮಾಡ್ಕೊತೀಯ. ಪ್ರತಿಯೊಂದು ಲೆಕ್ಕಾಚಾರ ನೀನೇ ಆಗ್ತೀಯ, ಯಾರಿಗೂ ಬಿಟ್ಕೊಡಲ್ಲ. ನೋಡಮ್ಮ, ನನ್ನ ಕ್ಷಮಿಸ್ಬಿಡು. ಅವ್ರ ಮಾತು ಕೇಳಿ ತಪ್ಪು ಮಾಡಿದೆ. ಬರಲಿ ಇರು, ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಈ ವಿಡಿಯೋನ ನನ್ನ ಮೊಬೈಲು ಕಳಿಸಿರು, ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸದ್ಯ ನಿಮಗೆ ನಾನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಇನ್ನೇನೂ ಬೇಡ ಸರ್, ಅಷ್ಟೇ ಸಾಕು. ನಾನು ತಪ್ಪೇ ಇಲ್ಲ, ನಾನು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ ನಿಮಗೆ, ಸಾಕು ಸರ್. ತುಂಬ ಥ್ಯಾಂಕ್ಸ್ ಸರ್. ಲೇ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ನಾನು ವಸೂಲಿ ಮಾಡಿಸ್ತೀನಿ, ಸುಮ್ಮನಿರು. ನೀನು ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ನಾನೆಲ್ಲ ನೋಡ್ಕೊಂಡು ವಸೂಲಿನ ಮಾಡಿಸ್ತೀನಿ. ನಾನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೀನೋ ಬೇರೆ ಏನೋ ಮಾಡ್ತೀನೋ ಅಂತೂ ದುಡ್ಡು ವಾಪಸ್ ಬರ್ಬೇಕಷ್ಟೇ ತಾನೇ. ದುಡ್ಡು ವಾಪಸ್ ಬಂದೇ ಬರ್ತೈತೆ. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅವ್ರನ್ನ ನಂಬಿ ಕೆಲಸಕ್ಕೆ ಇಟ್ಕೊಂಡು ತಪ್ಪು ಮಾಡಿದ್ದು ನಾನೇನೆ. ತುಂಬ ಚೆನ್ನಾಗಿ ಬಿಸ್ನೆಸ್ ಏನೋ ಮಾಡ್ತಾರೆ, ಹಂಗಂತ ಹಿಂಗೆ ತುಂಬ ಎತ್ತಾಕ್ಬಿಡ್ತಾರೆ. ಬರೋ ಲಾಭ ಎಲ್ಲ ಸೀರೆ ಎತ್ತದ್ರಾಗೆ ಹೊರಟೋಗ್ಬಿಡ್ತೈತೆ. ನೀನು ಯಾಕೆ ನಾನು ಸುಮ್ಮನೆ ಇರಲಿ, ಸರಿಯಾಗಿ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಸರಿ, ನಾನು ಇನ್ನೇನು ಬರೋ ಟೈಮ್ ಆಯ್ತು. ಅವರು ಬರ್ತಾರೆ. ಬಂದ ತಕ್ಷಣ ಬಾಕ್ಲಾಗೆ ವಿಚಾರಿಸ್ತೀನಿ, ಸುಮ್ಮನೆ ಇರು. ಹೋ, ಬಂದೇನಮ್ಮ ಆಶಾ? ಬಂದ? ಎಲ್ಲಿ ನಿಮ್ಮಮ್ಮ? ಕಾಣ್ತಾನೆ ಇಲ್ಲ. ಇವಳೇನೇನ್ರಿ ಆಶಾ ಅಂತ ಹೇಳಿದ್ರೆ? ಊನೆ, ಇವಳೇನೇನೆ. ಅಯ್ಯೋ ಸರ್, ನಮ್ಮಮ್ಮ ಅಲ್ಲಿ ರೋಡಾಗ ನಿಂತ್ಕೊಂಡು ಅಂಗಡಿ ಮುಂದೆ ನಿಂತ್ಕೊಂಡು ಕಸ್ಟಮರ್ಸ್ನೆಲ್ಲ ಕರಿತಾ ಐತೆ, ಬನ್ನಿ 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 ಅಂತ ಹೇಳ್ಬಿಟ್ಟು. ಇನ್ನು ಈಗ ತಾನೇ ಬಂತಾ? ಅಲ್ಲೇ ನಿಂತ್ಕೊಂಡೆ ಕರಿತಾ ಐತೆ. ಪಕ್ಕದ ಅಂಗಡಿಗೆಲ್ಲ ಬೇಗ ಹೋಗ್ಬಿಡ್ತಾರಲ್ಲ ಕಸ್ಟಮರು, ನಮ್ಮ ಅಂಗಡಿಗೆ ಬರಲಿ ಅಂತ ನಮ್ಮಮ್ಮ ಅಟ್ರಾಕ್ಟಾಗಿ ಕರಿತಾವ್ರೆ, ಬನ್ನಿ 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 ಅಂತ ಹೇಳ್ಬಿಟ್ಟು. ಎಲ್ಲರೂ ಬರ್ತಾರೆ ನೋಡಿ. ಇವತ್ತು ತುಂಬ ಬಿಸ್ನೆಸ್ ಮಾಡೋದಿದೆ. ಯಾವುದೋ ಮದುವೆನವರೆಲ್ಲ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಅಂಗಡಿಗೆ. ಈ ಮದುವೆಗೆ ಬಟ್ಟೆ ತಗೊಳಕ್ಕೆ ಅಂತ ಬಂದರೆ ಎಷ್ಟೆಲ್ಲ ಸುಮ್ಮನೆ ಬಟ್ಟೆನ ತಗೊಂಡು ಹೋಗ್ತಾರೆ ಸರ್. ಇವತ್ತಂದ್ರೆ ನಮಗೆ ತುಂಬ ಬಿಸಿ ಇದೆ, ತುಂಬ ಲಾಭ ಇದೆ. ನಿಮ್ಮಮ್ಮ ಈಚೆ ಕಡೆ ನಿಂತ್ಕೊಂಡು ಕಸ್ಟಮರ್ಸ್ನೆಲ್ಲ ಕರ್ದ್ ಸೀರೆ ಕೊಡ್ತಾ ಇದ್ದಾ? ಎಲ್ಲಿ ನಿಮ್ಮಮ್ಮ? ಎಲ್ಲೇ ನಿಮ್ಮಮ್ಮ? ಯಾರು ಸರ್ ಇವರು? ಯಾಕೆ ಸರ್ ಹಿಂಗೆ ಬೈತಾರ ನಮ್ಮನ್ನ? ನಾವೇನ್ ಸಹ ಮಾಡಿದೀವಿ ನೋಡಿ ಸರ್, ಹೆಂಗ್ ಬೈತಾವ್ರೆ. ಬಿಸ್ನೆಸ್ ಮಾಡ್ತಾ ಇತ್ತು ನಮ್ಮಮ್ಮ. ಬನ್ನಿ ಸರ್ ಈಚೆ ಕಡೆ. ನಮ್ಮಮ್ಮ ಹೆಂಗೆ ಎಲ್ಲ ಕಸ್ಟಮರ್ಸ್ನೆಲ್ಲ ಬನ್ನಿ ಬನ್ನಿ ಅಂತ ಕರಿತಾ ಐತೆ ಅಂತ ನೀವೇ ನೋಡಿವ್ರಂತೆ. ಹಾ ಕರಿತಾರೆ. ಕಂಡೋರ್ ಅಂಗಡಿ ಮುಂದೆ ಕರೀದಂಗೆ ಇನ್ನೇನ್ ಮಾಡ್ತಾರೆ. ಎಲ್ಲೇ ನಿಮ್ಮಮ್ಮ? ಎಲ್ಲೇ ನೀವು ಮಾಡ್ತಿರೋ ನಾಟಕ ಗಿಟ್ಕೆಲ್ಲ ನಮಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಎಷ್ಟು ನಾಟಕ ಆಡ್ತಾ ಇದೀಯ ನೀವು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಮ್ಮಂಗೂ ನಿನ್ಗೂ ಏತೋ ಐತೆ ನಡಿಯೇ ಕಾರ್ಯ ನಿಮ್ಮಮ್ಮನ. ಅಯ್ಯೋ ಸಾ, ಇವ್ರು ಯಾಕೆ ಸಹ ಹಿಂಗೆ ಬೇಜಾರು ಮಾಡ್ಕೊಂಡು ರೈಸ್ ಆಯ್ತವ್ರೆ ಸಾ? ನಾವ್ ಏನ್ ಮಾಡಿದೀವಿ ಅಂತ ಹಿಂಗೆ ಬೈತವ್ರೆ? ನಾವು ಹಿಂಗೆ ಬಿಸ್ನೆಸ್ ಎಷ್ಟು ಮಾಡ್ಕೊಡ್ತಾ ಇದೀವಿ ಹೇಳಿ. ಆದ್ರೂ ಅಂದ್ರೆ ಇವ್ರು ಯಾಕೆ ಹಿಂಗೆ ಬೈತಾರಲ್ಲ ನನ್ನ? ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ಹೇಳ್ಬಿಟ್ಟು. ನಾವೇನ್ ತಪ್ಪು ಮಾಡಿದೀವಿ ನೋಡ್ ಬನ್ನಿ ನಮ್ಮಮ್ಮ ಹೆಂಗ್ ಬಿಸ್ನೆಸ್ ಮಾಡ್ತಾ ಐತೆ. ಸಾಕು, ಮಾತಾಡ್ಬೇಡ. ಮುಚ್ಚು ಬಾಯ್ನ. ಮಾಡ್ತೀನಿ ನಡಿಯೇ. ಐತೆ ನಿನಗೆ ಮಾರಿ ಹಬ್ಬ ಇಬ್ರಿಗೂನು. ಕುಂಟು ಮನ ಕನ್ನ ಬಗೆಯರು ಅಂದ್ರೆ ನೀವೇ ಅಂತ ಅನ್ನಿಸ್ತದೆ. ಏನೋ ವ್ಯಾಪಾರ ಮಾಡ್ತೀರಾ ಅಂದ್ರೆ ನನ್ನೇ ಮುಳುಗಿಸ್ತಿದ್ದೀವಿ.